ಹೈ ಗೈಸ್, ವೆಲ್ಕಮ್ ಬ್ಯಾಕ್. ಈಗಾಗಲೇ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೆ. ಲಿಂಕ್ನ ಕ್ಲಿಕ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದರದ್ದೇ ಇದು ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಮುಂದೆ ಏನು ಮಾಡಿದ್ವಿ, ನಮಗೆ ಪ್ರಾಬ್ಲಮ್ಗೆ ಸಲ್ಯೂಷನ್ ಸಿಗ್ತಾ ಇಲ್ವಾ, ಏನೇನು ಪ್ರಾಬ್ಲಮ್ ಆಯಿತು, ಏನಾಯಿತು ಅನ್ನೋದನ್ನೆಲ್ಲ ಈಗಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ, ಲಿಂಕ್ನ ಕ್ಲಿಕ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡಬೇಕು ಅಂತ. ಸಲ್ಯೂಷನ್ ಕೂಡ ನಾನು ನಿಮ್ಮ ಜೊತೆನೇ ಹುಡುಕ್ತಾ ಇದ್ದೀನಿ. ಹೊರಟಿದ್ದೀವಿ ಈಗ ಬ್ಯಾಂಕ್ಗೆ. ಏನಾಗುತ್ತೆ ನೋಡಬೇಕು. ನಾವು ಬ್ಯಾಂಕಿಗೆ ಹೋದ್ಮೇಲೆ ಈಗಾಗಲೇ ನಾನು ತಿಳಿಸಿರೋ ಹಾಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಅವರು ನಮಗೆ ಇಂತಿಷ್ಟು ಪೇಪರ್ಸ್ ಅಂತ ಕೊಟ್ಟರು. ಏನು ಪೇಪರ್ಸು ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಕೊಟ್ಟರು. ನನ್ನ ಫ್ರೆಂಡ್ದು ಸ್ಯಾಲ್ರಿ ಅಕೌಂಟ್ ಆಗಿರೋದ್ರಿಂದ ತುಂಬಾ ಟ್ರಾನ್ಸಾಕ್ಷನ್ ಮಾಡೋ ಹಾಗಿಲ್ಲ. ಮಂತ್ಗೆ ಒಂದೇ ಸಾರಿ ಸ್ಯಾಲ್ರಿ ಕ್ರೆಡಿಟ್ ಆಗಿರೋದ್ರಿಂದ ಸ್ಯಾಲ್ರಿ ಅಕೌಂಟಿಂದ ತುಂಬಾ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಬ್ಯಾಂಕ್ ಅವ್ರಿಗೆ ಡೌಟ್ ಬಂದಿದೆ, ಇದೇನಾದರೂ ಸ್ಕ್ಯಾಮ್ ನಡೀತಿರ್ಬೋದಾ ಅಂತ ಹೇಳಿಬಿಟ್ಟು ಅವರು ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಹೋಗಿದ್ವಿ, ನಮಗೆಲ್ಲ ಡೀಟೇಲ್ಸ್ ಕೊಟ್ಟರು. ಫಸ್ಟು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿದರು. ಮತ್ತು ನಾವು ಏನು ಪೇಪರ್ಸ್ ಎಲ್ಲ ತೊಗೊಂಡು ಈಗ ಪೊಲೀಸ್ ಸ್ಟೇಷನ್ಗೆ ಹೊರಡಬೇಕು. ಅವರು ಇನ್ಫಾರ್ಮ್ ಮಾಡಿದರು ನಮಗೆ, ಇದಕ್ಕೆ ನೀವು ಕಂಪ್ಲೀಟ್ ಸಲ್ಯೂಷನ್ ಸಿಗುತ್ತೆ ಸಿಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಡಿಪೆಂಡೆನ್ಸ್ ಅದು ಅಂತ ಹೇಳಿದ್ರು. ಸರಿ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದೀವಿ ಪೊಲೀಸ್ ಸ್ಟೇಷನ್ಗೆ. ಬ್ಯಾಂಕವ್ರು ನಮಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ನೀವು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಬೇಕಾಗುತ್ತೆ, ನೀವು ಯಾವುದೇ ಸ್ಕ್ಯಾಮ್ ಮಾಡಿಲ್ಲ ಅನ್ನೋದು ಗೊತ್ತಾಗಬೇಕಾಗುತ್ತೆ, ತಿಳಿಸ್ಬೇಕಾಗತ್ತೆ. ಪೊಲೀಸ್ ಸ್ಟೇಷನಿಂದ NOC ನೀವು ತರಲೇಬೇಕು, ಆಗಲೇ ನಿಮ್ಮ ಅಕೌಂಟ್ನ ಕ್ಲೋಸ್ ಮಾಡೋಕ್ಕಾಗೋದು. ಇಲ್ಲಾಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಅಮೌಂಟ್ ಹಾಗೇ ಇರುತ್ತೆ. ಇಂತಿಷ್ಟು ಚಾರ್ಜಸ್ ಅಂತ ಕಟ್ ಆಗ್ತಾ ಇರುತ್ತೆ, ಅದು ಬಿಟ್ಟರೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ಏನೋ ಒಂದು ಸಣ್ಣ ಬೇಜವಾಬ್ದಾರಿತನನೋ ಅಥವಾ ಅತಿ ಆಸೆನೋ ಗೊತ್ತಿಲ್ಲ, ಕ್ಲಿಕ್ ಮಾಡಿಬಿಟ್ಟಿದ್ದೀವಿ. ಇವಾಗ ಪ್ರಾಬ್ಲಮ್ ನಾವೇ ಮೈ ಮೇಲೆ ಹೇಳ್ಕೊಂಡಿರೋದ್ರಿಂದ ಸಲ್ಯೂಷನ್ ನಾವೇ ಹುಡುಕಬೇಕು ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ, ಪೊಲೀಸ್ ಸ್ಟೇಷನ್ಗೆ ಹುಡ್ಕೊಂಡು ಹೊರಟ್ವಿ. ಇದು 3rd ಟೈಮ್ ನಾವು ಪೊಲೀಸ್ ಸ್ಟೇಷನ್ಗೆ ಬರ್ತಿರೋದು. ಯಾಕೆ 3rd ಟೈಮ್ ಅಂತ ಹೇಳಿದ್ರೆ, ಮೊನ್ನೆ ಬಂದಿದ್ದಾಗ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ಇನ್ಚಾರ್ಜ್ ಅವ್ರು ಯಾರೂ ಇಲ್ಲ ಅಂತ ಹೇಳಿದರು ಅಂತ ಹೊರಟ್ವಿ. ಮತ್ತು ಇನ್ನೊಬ್ರು ಇನ್ಚಾರ್ಜ್ ಬಂದಿದ್ದರು, ಅವ್ರು ಆಗೋದೇ ಇಲ್ಲ ಅಂತ ಹೇಳಿಬಿಟ್ರು. ಸರಿ ಆಯಿತು, ಇದೊಂದು ಸರಿ ನೋಡಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಹೊರಟಿದ್ದೀವಿ. ಪೊಲೀಸ್ ಸ್ಟೇಷನ್ಗೆ ಬಂದಮೇಲೆ ಕಸ್ಟಮರ್ ಕೇರ್ ಅವರು ನಮಗೆ ಒಂದು ನಂಬರ್ ಕೊಟ್ಟಿದ್ದರು. ಈ ನಂಬರ್ನ ಪೊಲೀಸ್ ಕ್ರೈಮ್ಗೆ ಕೊಡಬೇಕು ನೀವು, ಅವರು ಡೀಟೇಲ್ಸ್ ಚೆಕ್ ಮಾಡಿ ಕೊಡ್ತಾರೆ ಅಂತ. ನಾವು ಆ ನಂಬರ್ನೂ ಸಹ ಕೊಟ್ವಿ. ಅವ್ರು ಹೇಳ್ತಾರೆ ಇದು ಮಹಾರಾಷ್ಟ್ರದಲ್ಲಾಗಿರೋದು, ಅವರು ಕಂಪ್ಲೇಂಟ್ ರೈಸ್ ಮಾಡಿದ್ದು, ಸೊ ನಮ್ಮ ಕಡೆ ಬರೋದಿಲ್ಲ, ನೀವೇನು ಮಾಡೋಕ್ಕಾಗಲ್ಲ, ಅದನ್ನು ಬಿಟ್ಟು ಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನೋಡಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ ಅಮೌಂಟೂ ಇಲ್ಲ, ಮತ್ತು ಕಂಪ್ಲೇಂಟ್ ಕೂಡ ರೈಸ್ ಆಗಿಲ್ಲ, ಬ್ಯಾಂಕ್ ಅಕೌಂಟ್ ಕೂಡ ಕ್ಲೋಸ್ ಮಾಡೋಕ್ಕೆ ಬರ್ತಿಲ್ಲ. ಈ ಥರ ಆಗುತ್ತೆ ಪ್ರಾಬ್ಲಮ್. ಪೊಲೀಸವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಏನಾದರೂ ಸಲ್ಯೂಷನ್ ಇದ್ದರೆ ಕೊಡಿ ಅಂತ ಹೇಳಿಬಿಟ್ಟು. ಅವರು ನಮಗೆ ಮಹಾರಾಷ್ಟ್ರದವ್ರದ್ದು ಪೊಲೀಸ್ ಸ್ಟೇಷನ್ ನಂಬರ್ ಕೊಟ್ಟರು. ನೀವೇ ಮಾತಾಡಬೇಕು, ನೀವೇ ಕನ್ವಿನ್ಸ್ ಮಾಡಬೇಕು, ಹ್ಯಾಂಡ್ ಓವರಲ್ಲಿದ್ದರೆ ನಾವು ಮಾಡ್ಬೋದಾಗಿತ್ತು, ಇದು ಮಹಾರಾಷ್ಟ್ರ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ನಾವು ಟ್ರೈ ಮಾಡಿದ್ವಿ ಕಾಲ್ ಮಾಡೋದಕ್ಕೆ, ಬಟ್ ನಮಗೆ ಕಾಲ್ ಸಿಗಲಿಲ್ಲ. ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ರಿಸೀವ್ ಮಾಡಿಲ್ಲ ಅಂದರೆ ನಮ್ಮ ಪ್ರಾಬ್ಲಮ್ ಅಲ್ಲ, ನಮ್ಮ ಹ್ಯಾಂಡ್ ಓವರಲ್ಲಿ ಇದ್ದಿದ್ದರೆ ನಾವೇನಾದರೂ ಮಾಡ್ಬೋದಾಗಿತ್ತು ಅಂತ ಹೇಳಿದ್ರು. ನಿಮಗೆ ಅಮೌಂಟ್ ಬೇಕೇ ಬೇಕು ಅಂತ ಹೇಳಿದ್ರೆ ನೀವೊಂದು ಲಾಯರ್ನ ಹಿಡಿದು ಕೋರ್ಟಿಗೆ ಅಪ್ಲೈ ಮಾಡಬೇಕು, ಕೋರ್ಟಲ್ಲಿ ನಿಮ್ಮ ಸಾಕ್ಷಿಗಳನ್ನೆಲ್ಲ ತೋರಿಸ್ಬೇಕು ಅಂತ ಹೇಳಿದ್ರು. ಮನೆ ಪ್ರೊಸೀಜರ್ಸ್ ಇದೆ, ಇದನ್ನೆಲ್ಲ ಫಾಲೋ ಅಪ್ ಮಾಡೋದಕ್ಕೋಸ್ಕರ. ಅದಕ್ಕೆ ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಸುಮ್ಮನೆ ಯಾವುದಕ್ಕೂ ಇನ್ವೆಸ್ಟ್ ಮಾಡಿ ಈ ಥರ ಪ್ರಾಬ್ಲಮ್ಗೆ ಸಿಕ್ಕಾಕ್ಕೋಬೇಡಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.